ಮೊದಲಿಗೆ ಅಜಿತ್ ಆಗಿದ್ದೆಲ್ಲ ಆಗಿ ಹೋಯ್ತು. ಭೂಮಿ ಇನ್ಮೇಲಾದ್ರೂ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಇರೋಣ. ಆಗ ಸತ್ಯನ ರಾಮರಾಮ ನಾನೊಬ್ಬ ಬಾಲ ಬ್ರಹ್ಮಚಾರಿ ವೀರಾಂಜನೇಯ ಅಗಾಧ ಭಕ್ತ. ಆದ್ರೂ ನನ್ನ ಕನಸಲ್ಲಿ ಇಂಥ ಕಲ್ಪನೆ, ಅದು ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ಗಳು ಮಾಡ್ತಾರಲ್ಲ ಅದು. ಛೆಛೆ ಅಪ್ಚಾರ. ಅಷ್ಟಕ್ಕೂ ನಾನು ಕನಸ್ಕೊಂಡಿದ್ರಲ್ಲಿ ಏನು ತಪ್ಪಿದೆ ಹೇಳಿ ಕೇಳಿ. ಅವನು ನನ್ನ ಜಿತ, ಅವಳು ನನ್ನ ತಂಗಿ ಭೂಮಿ. ಇಬ್ರು ಒಂಚೂರು ರೊಮ್ಯಾನ್ಸ್ ಮಾಡ್ತಾ ಇದ್ರು. ಆದ್ರೆ ನಾವ್ಯಾಕೆ ರಾಮ ಸೀತೆ ಅಂತ ಅನ್ಕೋಬಾರ್ದು? ಇರ್ಲಿ, ಆ ಪ್ರೇಮ ಲಹರಿ ಒಳ್ಳೆಯದು. ಈ ಸತ್ಯನಿಗೆ ಆನಂದ ಆಗ್ತಾ ಇದೆಯಲ್ಲ, ಅದೇ ಸಂತೋಷ. ಆಂಜನೇಯ, ಇದೆಲ್ಲ ನೀನೇ ಸತ್ಯ ಮಾಡಿ ಬಿಡಪ್ಪ. 101 ತೆಂಗಿನಕಾಯಿ ಒಡಿಸ್ತೀನಿ. ಜೈ ಆಂಜನೇಯ. ಆಗ ಅಜಿತ್, ಜೋಳ ಹಾಕ್ತವನ್ನ ಕೋಳಿ ನಂಬಾರ್ದು, ಬಾದಾಮಿ ಹಾಕ್ತವನ್ನ ಕುರಿ ನಂಬಾರ್ದು ಅಂತ ಹೇಳ್ತಾರೆ. ಆದ್ರೆ ಜೊತೆಯಲ್ಲಿ ಇದ್ಕೊಂಡು ತುಂಬಾ ಪ್ರೀತಿ ಮಾಡಿದವ್ರನ್ನ ನಂಬಾರ್ದು ಅಂತ ನೀನೇ ನನಗೆ ಪಾಠ ಮಾಡ್ಬಿಟ್ಟು ಹೋಗ್ಬಿಟ್ಟೆ ಭೂಮಿ. ಸಿಟಿ ಕಾಯೋ ಪೊಲೀಸ್ ಆಫೀಸರ್ ಆಗಿ ತನ್ನ ಸ್ವಂತ ಕುಟುಂಬದವರ ನೆಮ್ಮದಿ ಸಂತೋಷನ ಕಾಪಾಡ್ಕೊಳ್ಳೋಕೆ ಆಗ್ಲಿಲ್ವಲ್ಲ? ಯಾರಿಂದ? ನಿನ್ನಿಂದ. ನಾನು ನಿನ್ನ ನಂಬಿಟ್ನಲ್ಲ ಭೂಮಿ. ನನ್ನ ಸ್ವಂತದವ್ರಿಗಿಂತ ಜಾಸ್ತಿ ನಂಬಿದ್ನಲ್ಲ ಭೂಮಿ. ಆದರೆ ನೀನು ನನಗೆ ಏನು ಮಾಡಿದೆ? ಎಲ್ಲ ನಿನ್ನಿಂದಾನೇ ಹಾಳಾಗಿದ್ದು ಅಂತ ಫೋಟೋ ಹೊಡಿತಾರೆ. ಆಗ ಭೂಮಿ, ಸಾಹೇಬ್ರೆ ಅಂತ ಹೋಗಿ ಅಜಿತ್ ಅವರನ್ನ ಹಗ್ ಮಾಡ್ತಾರೆ. ಸಾಹೇಬ್ರೆ, ಐ ಲವ್ ಯು. ಸಾಹೇಬ್ರೆ, ಈ ಲವ್ ಲೆಟರ್ನ ನೀವೇ ಬರ್ದಿರೋದು ಅಲ್ವಾ? ನಾನು ಓದ್ದೆ ಸಾಹೇಬ್ರೆ. ನೀವು ಬರ್ದಿರೋ ಈ ಲವ್ ಲೆಟರ್ನ ನಾನು ಓದ್ದೆ. ದಡ್ಡಿ ನಾನು. ನೀವು ಇಷ್ಟೊಂದು ನನ್ನ ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಸಾಹೇಬ್ರೆ. ನಿಮಗೆ ಗೊತ್ತಾ, ನಾನು ನನ್ನ ಪ್ರೀತಿಸೋದಕ್ಕಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿಸ್ತೀನಿ ಸಾಹೇಬ್ರೆ. ನಾವಿಬ್ರು ನಮ್ಮ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೊಳ್ಳಿಲ್ಲ ಅಂದ್ರೂ ಗಂಡ ಹೆಂಡತಿಯಾಗಿ ಎಷ್ಟು ಚೆನ್ನಾಗಿದ್ವಿ ಅಲ್ವಾ ಸಾಹೇಬ್ರೆ? ಈಗ ಒಂದು ಸ್ವಲ್ಪ ದಿವಸದಿಂದ ಈ ರೀತಿಯೆಲ್ಲ ಆಗಿ ಹೋಯ್ತು ಅಷ್ಟೇ. ಅದು ಅಶ್ವಿನಿಯಿಂದ. ಅಶ್ವಿನಿ ದೊಡ್ಡ ಫ್ರಾಡ್ ಸಾಹೇಬ್ರೆ. ಫ್ರಾಡು. ಅಶ್ವಿನಿ ಆದವಳು ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮನೆಗೆ ಕಾಲಿಟ್ಲು. ಅದು ಸರಿ ಸಾಹೇಬ್ರೆ. ನೀವು ಎಷ್ಟು ತಿಳ್ಕೊಂಡಿರೋರಾಗಿ ನೀವು ಹೇಗೆ ಆ ಫ್ರಾಡ್ ಮಾತನ್ನ ನಂಬ್ತೀರಾ ಸಾಹೇಬ್ರೆ? ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಲ್ಲ, ಇಷ್ಟೇನಾ ನೀವು ನನ್ನ ನಂಬಿರೋದು? ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು ಸಾಹೇಬ್ರೆ? ನಿಮಗೆ ಅತ್ತೆ ಅಂದ್ರೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ಸಾಹೇಬ್ರೆ. ಆದ್ರೆ ನಾನು ಅಷ್ಟೇ ನಮ್ಮತ್ತೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಇಷ್ಟು ದಿನ ನಡೆದಿರೋ ಎಲ್ಲ ವಿಷಯನೂ ನಮ್ಮತ್ತೆ ಹತ್ರ ಹೇಳಬೇಕು, ಅವ್ರ ಹತ್ರ ಕ್ಷಮಾಪಣೆ ಕೇಳಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಅಷ್ಟೇ. ಅದನ್ನ ಬಿಟ್ಟು ನಮ್ಮಿಬ್ಬರ ಕಾಂಟ್ರಾಕ್ಟ್ ಪೇಪರ್ಸ್ನ ಅಶ್ವಿನಿ ಕೈಲೋ ಅಥವಾ ಯಾರ ಕೈಲೋ ಒಪ್ಪಿಸ್ಬೇಕಾಗಿದ್ದು ನನ್ನ ಉದ್ದೇಶ ಅಲ್ಲ. ಹಾಗೆ ನಾನು ಕೊಟ್ಟೂ ಇಲ್ಲ ಸಾಹೇಬ್ರೆ. ಒಪ್ಪಂದದ ಹೆಂಡತಿಯಾಗಿ ಈ ಮನೆಗೆ ಕಾಲಿಟ್ರು ನಿಧಾನವಾಗಿ ಈ ಮನೆಯವ್ರನ್ನೆಲ್ಲ ನನ್ನವರು ಅಂತ ಅನ್ಕೊಂಡೆ ಸಾಹೇಬ್ರೆ. ನನಗೆ ಗೊತ್ತಿಲ್ದಂಗೆ ಈ ಮನೆ ಸೊಸೆಯಾಗಿ ಬದುಕ್ಬಿಟ್ಟೆ ಸಾಹೇಬ್ರೆ. ನೀವು ಎಷ್ಟೋ ಸಲ ಹೇಳಿದ್ದೀರಾ, ಭೂಮಿ ನಿಂದು ಹಾಲಿನಂತ ಮನಸ್ಸು, ತುಂಬಾ ಒಳ್ಳೆಯವಳು, ಎಲ್ಲರನ್ನು ಬೇಗ ನಂಬ್ತೀಯ ಅಂತ ಎಲ್ಲ. ಅಂತ ಒಳ್ಳೆ ಮನಸ್ಸಿರೋ ಭೂಮಿ ನನ್ನತ್ತೇನ, ಇಷ್ಟು ಪ್ರೀತಿಸೋ ನನ್ನತ್ತೇನ ಕೋಮಾಗಿ ಕಳಿಸ್ತೀನ ಸಾಹೇಬ್ರೆ? ಹೋಗ್ಲಿ, ಎಲ್ಲ ಮರ್ತ್ ಬಿಡೋಣ ಸಾಹೇಬ್ರೆ. ಏನೋ ಕೆಟ್ಗಳಿಗೆ ಇಂಥದ್ದೆಲ್ಲ ಆಗಿ ಹೋಯ್ತು, ಎಲ್ಲ ಮರ್ತ್ ಬಿಡೋಣ. ಅಷ್ಟಕ್ಕೂ ಸರಿ, ನೀವು ಯಾರನ್ನ ಬೈದ್ರಿ? ನಿಮ್ಮ ಹೆಂಡತಿನ ಅಲ್ವಾ? ನೋಡಿ ಸಾಹೇಬ್ರೆ, ಇದನ್ನೆಲ್ಲ ಮರ್ತ್ ಬಿಟ್ಟು ಹೊಸ ಜೀವನ ಕಟ್ಕೊಳ್ಳೋಣ, ಸರಿನಾ? ಅಷ್ಟೇ ಅಲ್ಲ ಸಾಹೇಬ್ರೆ, ನಾನು ತುಂಬಾ ದಡ್ಡಿ. ನನ್ಗೇನು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನೀವು ಬರ್ದಿರೋ ಈ ಲವ್ ಲೆಟರ್ ನೋಡಿ ಆದ್ಮೇಲೆ ಸಾಹೇಬ್ರೆ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗಿದ್ದು ಸಾಹೇಬ್ರೆ. ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ ಸಾಹೇಬ್ರೆ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಸಾಹೇಬ್ರೆ. ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ನಾನು ಇರಲ್ಲ ಸಾಹೇಬ್ರೆ. ಮುಗೀತಾ ನಿನ್ನ ನಾಟಕ ಸಾಹೇಬ್ರೆ? ಮುಗೀತಾ ನಿನ್ನ ನಾಟಕ ಅಂದೆ. ಜೀವನದಲ್ಲಿ ಒಂದ್ಸಲಿ ನಿನ್ನನ್ನು ನಂಬಿ ನಾನು ಯಾಮಾರಿದ್ದಕ್ಕೆ ಜನ್ಮ ಕೊಟ್ಟಿದ್ದ ತಾಯಿ ಸಾವಿನ ಬಾಗ್ಲನ್ನ ತಟ್ಟಿ ಹೊರಗಡೆ ಬಂದ್ಲು. ಹೊರಗಿನವ್ರಿಗೆ ನಾನು ಗಟ್ಮುಟ್ಟಾಗಿ ಕಾಣಿಸ್ತಾ ಇದ್ದೀನಿ ಭೂಮಿ. ಆದರೆ ನೀನು ನನ್ನ ಜೀವನದಲ್ಲಿ ಹೊಡೆದಿರೋ ಏಟಿಗೆ ಒಳಗಡೆ ಸತ್ತು ಹೋಗಿದ್ದೀನಿ. ಮತ್ತೆ ಈ ಥರ ಹೊಸ ನಾಟಕಗಳನ್ನು ಆಡಿ ನನ್ನ ತಲೆ ಸೌರೋ ಪ್ರಯತ್ನ ಮಾಡಲೇಬೇಡ. ಈಗ ನನ್ನ ಮೈಯಲ್ಲಿ ನನ್ನ ಮನಸ್ಸಲ್ಲಿ ಆ ಶಕ್ತಿ ಇಲ್ಲ ಭೂಮಿ. ಕುಗ್ಗಿ ಹೋಗಿದ್ದೀನಿ ಜೀವನದಲ್ಲಿ. ಕುಗ್ಗಿ ಹೋಗಿ ಏನು ಬೇಡ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ನಾನು ಒಳ್ಳೆ ರೀತಿಯಲ್ಲಿ ನಿನಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ಮನೆಯಲ್ಲಿ ಇರೋರ್ನ ಬಿಟ್ಟು ಇಲ್ಲಿಂದ ಹೋಗ್ಬಿಡು ಪ್ಲೀಸ್ ಸಾಹೇಬ್ರೆ. ಹೋಯ್ ಅಂತ ಜೋರಾಗಿ ಕಿರಿಸ್ತಾರೆ. ಭೂಮಿ ಭಯ ಪಟ್ಕೊಂಡು ಮಂಚದ ಮೇಲೆ ಕುತ್ಕೋತಾಳೆ. ನಾನು ಮಗು ಆಗಿರೋದಕ್ಕೆ ಬಿಟ್ಬಿಡು ಭೂಮಿ, ಮೃಗ ಆಗೋ ತರ ಮಾಡಬೇಡ. ಐ ಸೈಡ್ ಗೆಟ್ ಔಟ್, ಐ ಸೈಡ್ ಗೆಟ್ ಔಟ್ ಅಂತ ಜೋರಾಗಿ ಕಿರಿಸ್ತಾರೆ. ಭೂಮಿ ಅಳ್ತಾ ಗಾಜಿನ ಮೇಲೆ ಕಾಲಿಟ್ಟು ನಡೀತಾ ಹೊರಗೆ ಬರ್ತಾರೆ. ಆಗ ದೇವಯಾನಿ, ಮಾಡೋದೆಲ್ಲ ಮಾಡ್ಬಿಟ್ಟು ಕೂತಿರೋದು ನೋಡು, ಏನು ಗೊತ್ತಿಲ್ಲದೆ ಇರೋ ತರ. ಬೇಬಿ, ನೀನು ಹೇಳಿದ ಹಾಗೆ ಇವಳಿಗೆ ಭಯ ಇಟ್ಟು ಹುಚ್ಚಿಡ್ಸೋನ್ವಾ ಅಥವಾ ಒಂದೇ ಸಲ ಮೇಲಕ್ಕೆ ಕಳಿಸ್ಬಿಡೋನ್ವಾ? ಆಗ ಅಂಜು, ಎರಡರಲ್ಲಿ ಯಾವುದು ಸಕ್ಸಸ್ ಆದ್ರೂ ನಮಗೆ ಅಡ್ವಾಂಟೇಜ್. ನೀನು ಹೋಗು ಮಾಮ್. ಓಕೆ, ಹುಷಾರು. ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡು. ಭೂಮ್. ಶಾರದಾ, ಈ ಕಡೆ ನೋಡು ಇಲ್ಲಿ ಏನ್ ಮಾಡ್ತಾ ಇದೀಯಾ ಒಬ್ಳೆ ಈ ರೂಮಲ್ಲಿ? 21 ವರ್ಷಗಳ ಹಿಂದೆ ಯಾರೋ ನಿನ್ನ ಗನ್ ತಗೊಂಡು ಶೂಟ್ ಮಾಡಿದ್ರಂತಲ್ಲ, ಆ ಗಾಯದ ಗುರುತು ಇನ್ನೂ ಹಾಗೆ ಇದೆ ಅಂತೆ ಡಾಕ್ಟರ್ ಹೇಳಿದ್ರು. ನಿಜಾನಾ ಶಾರದಾ? ಯಾರು ಶೂಟ್ ಮಾಡಿದ್ದು ಗೊತ್ತಿದೆಯಾ? ನಾನೇ ಶೂಟ್ ಮಾಡಿದ್ದು. ಢೂಮ್.
ನಿನ್ನ ಗಂಡನಿಂದ ನನ್ನ ಗಂಡ ಸದ್ ದಿನಾನೇ ನಾನು ಪಣ ತೊಟ್ಟಿದ್ದೆ ಕಣೆ, ನಿನ್ನ ವಂಶನ ವಂಶ ಮಾಡ್ತೀನಿ ಅಂತ. ಅದಕ್ಕೆ ನಿನ್ನನ್ನ ಶೂಟ್ ಮಾಡಿ ನೀರಲ್ಲಿ ಬೆಸಾಕಿ ಅಂತ ಹೇಳಿದ್ದು. ಎಲ್ಲೋ ನೀರಲ್ಲಿ ಮುಳುಗಿ ಸತ್ತಿರ್ತೀಯ ಅಂತ, ಮೊಸಳೆಗಳು ತಿಂದು ಹೋಗಿರ್ತಾವೆ ಅಂತ ನಾನು ಅನ್ಕೊಂಡ್ರೆ, ಮತ್ತೆ ವಾಪಸ್ ನಮ್ಮನೆಗೆ ನಡ್ಕೊಂಡು ಬಂದಿದೀಯಾ? ಹೋಗ್ಲಿ ಬಿಡು, ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಓಡ್ ಹೋಗು. ಇಲ್ಲ ಅಂದ್ರೆ ಅದೇ ಗನ್ ತಗೊಂಡು ಧೂಮ್ ಧೂಮ್ ಢಮ್ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಮಾಮ್. ಇನ್ನು ಫುಷ್ ಮಾಡು. ಬಿಡಲ್ಲ ಕಣೆ ಇವತ್ತು ನಿನ್ನ. ಬಾರೆ ಇಲ್ಲಿ ಬಾ ಅಂದೆ, ಬಾರೆ. ಆಗ ಸತ್ಯಣ್ಣ, ಬಂದಿಯಾ? ಸಂತೋಷ ಆಯಿತು. ಎಲ್ಲ ಹೇಳಿದ್ದಕ್ಕೆ ಆನಂದ ಬಾಷ್ಪ ಬರೋದು ಕಾಮನ್. ರಕ್ತ, ಭೂಮಿ ಕಾಲಿಗೆ ರಕ್ತ, ಪ್ರಜ್ಞೆ ಇಲ್ಲದ ಹಾಗೆ ಬರ್ತಾ ಇದೀಯಾ? ಬಾ ನೀನು, ಬಾ ಇಲ್ಲಿ ಕೂತ್ಕೋ. ಅಯ್ಯಯ್ಯೋ, ಗಾಜು ಚುಚ್ಚಿ ರಕ್ತ ಬರ್ತಾ ಇದೆ. ಎಲ್ಲಮ್ಮ ಪ್ರಜ್ಞೆ ಇಲ್ಲದ ಹಾಗೆ ಬರ್ತಾ ಇದೀಯಾ? 1 ಸೆಕೆಂಡ್ ಹಾಗೆ ಇರು ಅಂತ ಗಾಜನ್ನ ತೆಗೆದು ಕರ್ಚಿಪ್ ಕಟ್ತಾರೆ. ಗಾಜು ಚುಚ್ಚಿ ಇಷ್ಟೆಲ್ಲ ರಕ್ತ ಬರ್ತಿದ್ರು ಅರಿವಿಲ್ಲದೆ ನಡ್ಕೊಂಡು ಬರ್ತಿದೀಯಲ್ಲ ನೀನು, ಏನಾಗಿದೆ ನಿನಗೆ? ಆಗ ಭೂಮಿ, ನನ್ನ ಮನಸ್ಸಿಗೆ ಆಗಿರೋ ನೋವಿನ ಮುಂದೆ ಇದು ಏನೇನೂ ಇಲ್ಲ ಕಂದ. ಅಜಿತ ಏನ್ ಹೇಳಿದ? ನೀನು ನನ್ನ ಜೀವನದಲ್ಲಿ ಹೊಡೆದಿರೋ ಏಟಿಗೆ ಒಳಗಡೆ ಸತ್ತು ಹೋಗಿದ್ದೀನಿ. ಮತ್ತೆ ಈ ತರ ಹೊಸ ನಾಟಕಗಳನ್ನ ಆಡಿ ನನ್ನ ತಲೆ ಸರೋ ಪ್ರಯತ್ನ ಮಾಡಲೇಬೇಡ. ಒಳ್ಳೆ ರೀತಿಯಲ್ಲಿ ನಿನಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ಮನೆಯಲ್ಲಿ ಇರೋರ್ನ ಬಿಟ್ಟು ಇಲ್ಲಿಂದ ಹೋಗ್ಬಿಡು. ಐ ಸೆಡ್ ಗೆಟ್ ಔಟ್ ಅಂತ ಜೋರಾಗಿ ಕಿರ್ಚಿದ್ದನ್ನ ಹೇಳ್ತಾರೆ. ಹಿಂದೆ ನಮ್ಮ ಸಾಹೇಬ್ರಿಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಯಾವ ಭಾವನೆಯಿಂದ ನನ್ನ ನೋಡ್ತಾರೆ ಅನ್ನೋದೇ ತುಂಬಾ ಮುಖ್ಯ ಅಲ್ವಾ? ಈಗ ನಮ್ಮ ಸಾಹೇಬ್ರ ಕಣ್ಣಲ್ಲಿ ಪ್ರೀತಿ ಇಲ್ಲ, ಅವರ ಕಣ್ಣಲ್ಲಿ ಈಗ ಇರೋದು ಬರೀ ಕೋಪ, ತಿರಸ್ಕಾರ, ದ್ವೇಷ. ಇಂಥ ವಾತಾವರಣದಲ್ಲಿ ನನ್ನಿಂದ ಬದುಕೋಕೆ ಆಗಲ್ಲ ಸತ್ಯಣ್ಣ, ನಾನು ಇಲ್ಲಿಂದ ಹೋಗ್ತೀನಿ. ಕಾಲ್ ನೋವಾಗುತ್ತೆ ಅಮ್ಮ ಅಂತಾರೆ. ಭೂಮಿ, ಏನಮ್ಮ ಮಾಡ್ತಿದ್ದೀ ನೀನು? ದಯವಿಟ್ಟು ಅವಸರ ಪಟ್ಕೊಂಡು ಏನು ನಿರ್ಧಾರ ಮಾಡಬೇಡ. ನನ್ನ ಮಾತು ಕೇಳು. ಮೊದಲು ನೀನು ಇಲ್ಲಿ ಕೂತ್ಕೋ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸತ್ಯಣ್ಣ, ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊಂಡು ಬಿಡ್ತೀನಿ. ಏನು ಮಾಡ್ತಿದೀಯಾ ನೀನು? ನನಗೆ ಇಲ್ಲಿರೋದಕ್ಕೆ ಆಗೋದಿಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ ಸತ್ಯಣ್ಣ, ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಆಯಿತು, ನಿನ್ನ ಮಾತು ಪ್ರಕಾರನೇ ಆಗಲಿ. ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಅದಕ್ಕಾದರೂ ದಯವಿಟ್ಟು ಉತ್ತರ ಕೊಡ್ತೀಯಾ? ಆಮೇಲೆ ಖಂಡಿತ ನಿನ್ನನ್ನು ನಾನು ತಡೆಯೋದಿಲ್ಲ. ನಿಜ ಹೇಳು, ಅಜಿತ್ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಇಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿಜವಾಗ್ಲೂ ನಿನಗೆ ಅಜಿತ್ನ ಕಂಡ್ರೆ ಇಷ್ಟ ಇಲ್ವಾ? ಭೂಮಿ, ನಿನಗೆ ಧೈರ್ಯವಾಗಿ ಉತ್ತರ ಹೇಳೋಕೆ ಆಗ್ತಿಲ್ಲ ಅನ್ನೋದೇ ಈಗಲೇ ಗೊತ್ತಾಗ್ತಿದೆ. ಅಜಿತ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೋ ನನಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ಅವನಿಗಿಂತ ಜಾಸ್ತಿ ನೀನು ಅವನನ್ನು ಪ್ರೀತಿ ಮಾಡ್ತಾ ಇದೀಯಾ. ಈಗ ನಾನು ಅವನಿಗೆ ಆಗಲಿ ನಿನಗೆ ಆಗಲಿ ಏನು ಹೇಳಿದ್ರು ನಿಮ್ಮ ಕಿವಿಗಳು ಕೇಳಿಸ್ಕೊಳ್ಳಲ್ಲ, ತಲೆಗಳು ಯೋಚನೆನೇ ಮಾಡಲ್ಲ. ಆಯ್ತು ಬಿಡು, ಇನ್ನೊಂದು ಗಂಭೀರವಾದ ಪ್ರಶ್ನೆ ಕೇಳ್ತೀನಿ. ನೀನು ಈ ಮನೆಯಿಂದ ಕೇವಲ ಅಜಿತ್ನ ಮಾತ್ರ ಬಿಟ್ಟು ಹೋಗ್ತಾ ಇದೀಯಾ? ನಿಮ್ಮಿಬ್ಬರದು ಒಪ್ಪಂದದ ಮದುವೆ ಅಂತ ಗೊತ್ತಾದ ತಕ್ಷಣನೇ ಸಂಗೀತಮ್ಮ ಕೋಮಾಗೆ ಹೋದ್ರು. ಅದರಿಂದ ಅಜಿತ ಅಪಾರ್ಥ ಮಾಡಿಕೊಂಡು ನಿನ್ನ ಮೇಲೆ ಕೂಗಾಡಿದ. ಅದೆಲ್ಲ ಇರಲಿ, ಆದರೆ ಈಗ ನೀನು ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ, ಯಾಕೆ ಹೋಗ್ತಿದೀಯಾ ಅಂತ ಅಕಸ್ಮಾತ್ ಶ್ರವಣ್ಣವರು, ರಾಮಣ್ಣ, ಅಜ್ಜಿ ಎಲ್ಲರೂ ಕೇಳಿದ್ರೆ ಅವರಿಗೆಲ್ಲ ಏನು ಉತ್ತರ ಹೇಳ್ತಿ ಅದನ್ನು ಮೊದಲು ಯೋಚನೆ ಮಾಡು. ಮುಂದಿನ ನಿರ್ಧಾರ ತಗೋ. ನಿಮ್ಮ ಮಾತಲ್ಲಿ ನನ್ನ ಕಟ್ ಹಾಕಬೇಡಿ ಸತ್ಯನ, ನಾನು ಈ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ, ನಾನು ಹೋಗ್ತೀನಿ. ಆಗ ರಾಮ್ ಹಾಗೂ ಶ್ರವಣ್ ಬರ್ತಾರೆ. ಸತ್ಯ ಬನ್ನಿ. ಆಗ ಶ್ರವಣ್, ಭೂಮಿ ಯಾಕೆ ಅಳ್ತಿದೀಯಾ? ಆಗ ರಾಮ್, ಸತ್ಯ ಏನೋ ಇದು ಸೂಟ್ಕೇಸು ಟ್ರಂಕು ಇಲ್ಲೇ ಬಿದ್ದಿದೆ, ಭೂಮಿ ಊರು ಬಿಟ್ಟು ಹೋಗ್ತಾಳಂತೆ. ಆಗ ರಾಮ್, ಭೂಮಿ ಮನೆ ಮಠ ಬಿಟ್ಟು ನಮ್ಮನ್ನೆಲ್ಲ ಮರೆತು ಹೋಗುವಂಥದ್ದು ಏನಾಯಿತು? ಭಾವ, ಈ ಗಂಡ ಹೆಂಡತಿ ಜಗಳದ ಹಿಂದೆ ಏನೋ ಒಂದು ಸೀಕ್ರೆಟ್ ಇರೋದಂತೂ ನಿಜ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಆಗ ರಾಮ್, ಸತ್ಯ ಹೇಳೋ, ಏನು ವಿಷಯ ಅಂತ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ದೇವಯಾನಿ ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡಲ್ಲ ಕಣೆ ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮಗಳನ್ನು ಸಾಯಿಸ್ತೀನಿ. ಆಗ ಶಾರದಾ ದೇವಯಾನಿಯ ಕುತ್ತಿಗೆಯನ್ನು ಹೆಚ್ಚುತ್ತಾರೆ. ಆಗ ಅಂಜು ಬಿಡು ಅಂತ ಜೋರಾಗಿ ಕಿರ್ಚ್ತಾಳೆ. ಆಗ ಅಜಿತ್, ಅತ್ತೆ ಏನಾಯ್ತು ಅತ್ತೆ? ಆಗ ಸತ್ಯನ, ಶ್ರವಣ್, ರಾಮ್, ಭೂಮಿ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಏನಾಯ್ತು? ಆಗ ಅಜಿತ್, ಶಾರದಾ ಅತ್ತೆ ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು? ಶಾಕ್ ಆಗಿ ನಿಂತ್ಕೊಂತಾರೆ ದೇವಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.